ನಮಸ್ಕಾರ. ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ಇವಾಗ ಆಲೂ ಪರೋಟ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು, ನಾನು ಒಂದು 400 ಗ್ರಾಮಿಂದ 500 ಗ್ರಾಮು ಆಲೂಗಡ್ಡೆ ತೊಗೊಂಡಿದ್ದೀನಿ. ಮತ್ತು ಒಂದು 2 ಮೀಡಿಯಮ್ ಸೈಜ್ದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಇಲ್ಲ ಅಂದರೆ 3 ಬೇಕಂದ್ರೂ ಹಾಕೊಳ್ಳಿ. ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇದ್ದರೂ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಸಾಸಿವೆ, ಮತ್ತು 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಮತ್ತು 3/4 ಸ್ಪೂನು ಅಚ್ಚ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಸ್ಟ್ರಾಂಗ್ ಆಗಿದ್ದರೆ ಸ್ವಲ್ಪ ಹಾಕಿ, ಇಲ್ಲಾಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರದ ಪುಡಿ. ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಆಲೂಗಡ್ಡೆ ಕುಕ್ಕರಲ್ಲಿ 4ರಿಂದ 5 ವಿಜಿಲ್ ಮಾಡಿಸ್ಕೊಂಡು ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಆಲೂಗಡ್ಡೆ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ಮಾಡಿದ್ರೆ ಈ ಥರ ಬರಬೇಕು. ನೋಡಿ, ಈ ಥರ ಇರಬೇಕು, ನುಣ್ಣಗಾಗಬೇಕಿದೆ ಆಲೂಗಡ್ಡೆ. ನೋಡಿ, ಈ ಥರ ಎಲ್ಲ ಮ್ಯಾಶ್ ಮಾಡ್ಕೊಳ್ಳಿ. ಸ್ಟವ್ ಹಚ್ಚಿ ಬಾಣಲಿ ಇಡ್ತಾ ಇದ್ದೀನಿ. ಇದಕ್ಕೆ 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ. ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿಲಿ. ಸಿಡಿದ ಮೇಲೆ ಈರುಳ್ಳಿ ಹಾಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈಸಿಯಾಗಿ ಮಾಡಿಬಿಡ್ಬೋದು. ಇದು ಚಪಾತಿ ತಿಂದು ತಿಂದು ಬೇಜಾರಾಗಿರುತ್ತೆ. ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಸಾಸಿವೆ ಸಿಡಿತಾ ಇದೆ. ನೋಡಿ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ನೆಲ್ಲ ಹಾಕ್ತಾ ಇದ್ದೀನಿ. ಈರುಳ್ಳಿ ಎಷ್ಟು ಸಣ್ಣಗೆ ಹಚ್ಚೋಕ್ಕಾಗುತ್ತೋ ಅಷ್ಟು ಸಣ್ಣಗೆ ಹಚ್ಕೊಳ್ಳಿ. ಒಂದು 2 ನಿಮಿಷ ಬಾಡಿಸ್ಕೊಳ್ಳೋಣ. ಈಸಿಯಾಗಿ ಮಾಡಿಬಿಡ್ಬೋದು, ಬೇಗ. ನಾನು ಹೇಳೋದು ಮರ್ತುಬಿಟ್ಟಿದ್ದೆ. ಮೇಯ್ನ್ ಇಂಗ್ರೀಡಿಯೆಂಟು ಈ ಅಜ್ವಾನನೇ. ಸಾಸಿವೆ ಹಾಕ್ತೀವಲ್ವ, ಅವಾಗೇ ಹಾಕ್ಬೇಕು. ಇದನ್ನು ಹಿಂಗೆ ಕೈಗೆ ಹಾಕ್ಕೊಂಡು ಸ್ವಲ್ಪ ಈ ಥರ ಉಜ್ಜಿಬಿಟ್ಟು ನೋಡಿ ಹಾಕಿ. ಇವಾಗ ಹಾಕ್ಬೋದು, ಏನಾಗಲ್ಲ. ಬಟ್ ಸಾಸಿವೆ ಹಾಕ್ತೀವಲ್ವ, ಅವಾಗ ಹಾಕಿದ್ರೆ ಇದೆಲ್ಲ ಸಿಡಿಯುತ್ತೆ. ಫ್ಲೇವರ್, ಒಳ್ಳೆ ಫ್ಲೇವರ್ ಬರ್ತಾ ಇದೆ ನೋಡಿ. ನೋಡಿ, ಉಪ್ಪು ಹಾಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು. ಮತ್ತು ಈ ಗರಂ ಮಸಾಲ ಪೌಡ್ರು, ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟೇ ಆಗೋಯ್ತು. ಈಸಿಯಾಗಿ ಮಾಡಿಬಿಡ್ಬೋದು. ಇದು ಆಲೂಗಡ್ಡೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ. ಚಪಾತಿ ಹಿಟ್ಟು ಕಲಸಿರೋದಿದ್ರೆ ಬೇಗ ಮಾಡಿಬಿಡ್ಬೋದು. ನೋಡಿ, ಆಗಿದೆ. ಇವಾಗ ಆಲೂಗಡ್ಡೆ ಸ್ನ್ಯಾಕ್ಸ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ನುಣ್ಣಗೆ ಬೆಂದಿರ್ಬೇಕು ಆಲೂಗಡ್ಡೆ, ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ, ಹಾಕಿದ್ದಾಗಿದೆ ಆಲೂಗಡ್ಡೆನ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ಅಜ್ವಾನ. ಸಾಸಿವೆ ಜೊತೆನೇ ಹಾಕಬೇಕಾಗಿತ್ತು, ನಾನು ಹಾಕೋದು ಮರೆತುಬಿಟ್ಟಿದ್ದೆ. ಸ್ವಲ್ಪ ಸಾಸಿವೆ, ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಹಾಕಿದ್ದೀನಿ. ಪರವಾಗಿಲ್ಲ, ನೀವು ಸಾಸಿವೆ ಸಿಡಿಯುವಾಗೇ ಅದನ್ನು ಹಾಕೊಂಬಿಡಿ. ನೋಡಿ, ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ರೆಡಿ ಆಗುತ್ತೆ. ನೋಡಿ, ಫೈನಲ್ ಆಗಿ ಸ್ಟಫಿಂಗ್ ರೆಡಿ ಆಗಿದೆ. ಇದಕ್ಕೆ ಕೊತ್ತಂಬರಿ ಕಟ್ ಮಾಡಿರೋದು ಹಾಕ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಡೋಣ. ಮಿಕ್ಸ್ ಮಾಡಿಬಿಟ್ಟು ಇದು ಹಾರ್ಕೊಳ್ಳಿ. ಸ್ವಲ್ಪ ತಣ್ಣಗಾಗಬೇಕು. ನಾವು ಪರೋಟ ಮಾಡಬೇಕಾದ್ರೆ ಇದು ಆರೋದಕ್ಕೆ ಬಿಟ್ಬಿಡೋಣ. ಸ್ಟಫಿಂಗ್ ಎಲ್ಲ ರೆಡಿ ಆಗಿದೆ. ಇವಾಗ ಚಪಾತಿ ಹಿಟ್ಟು ಕಲಸಿಟ್ಕೊಂಡಿದ್ದೆ. ನೋಡಿ, ಸ್ವಲ್ಪ ಗಟ್ಟಿ ಕಲಿಸ್ಕೊಬೇಕಿದು. ನೋಡಿ, ಕಲಸಾಗಿದೆ. ಇವಾಗ ಇದು ಏನು ಸೈಜಲ್ಲಿ ಮಾಡ್ಕೊಂಡಿರ್ತೀವೋ ಅದೇ ಸೈಜಲ್ಲೇ ಇದು ಮಾಡ್ಕೊಳ್ಳೋಣ. ಗೋಧಿ ಹಿಟ್ಟು ತೊಗೊಳ್ಳೋಣ. ನೋಡಿ, 2 ಈಕ್ವಲ್ ಸೈಜಲ್ಲಿದೆ. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ಗೋಧಿ ಹಿಟ್ಟಲ್ಲಿ ಅದ್ಕೊಂಬಿಟ್ಟು ನೋಡಿ ಈ ಥರ ಮಾಡ್ಕೊಳ್ಳೋಣ.
ಸ್ಟಫಿಂಗ್ ಇಡಿಸೋ ಅಷ್ಟು ಈ ಥರ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದಕ್ಕೆ ಇಟ್ಬಿಟ್ಟು ಈ ಥರ ಉಂಡೆ ಮಾಡ್ಕೊಳ್ಳೋಣ. ನೋಡಿ ಉಂಡೆ ರೆಡಿ ಆಗಿದೆ. ಇವಾಗ ಇದನ್ನು ಚಪಾತಿ ಥರ ಒಸ್ಕೊಳ್ಳೋಣ. ನೋಡಿ ಉಂಡೆ ರೆಡಿ ಆಗಿದೆ. ಇವಾಗ ಒಸ್ಕೊಳ್ಳೋಣ. ಲೈಟಾಗಿ ಒಸ್ಕೊಬೇಕು, ಜಾಸ್ತಿ ಪ್ರೆಷರ್ ಹಾಕಿ ಒಸಿಬೇಡಿ. ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಒಸ್ಕೊಬೋದು, ದಪ್ಪ ಬೇಕು ಅಂದರೆ ದಪ್ಪ ಒಸ್ಕೊಬೋದು. ನೋಡಿ ನೀಟಾಗಿ ಹೊಸ್ದಾಗಿದೆ. ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇವಾಗ ತವಾ ಕಾಯಕ್ಕೆ ಇಟ್ಟಿದ್ದೀನಿ, ಸ್ಟವ್ ಮೇಲೆ ಹಾಕ್ಕೊಳ್ಳೋಣ. ಹಂಚು ಕಾಯ್ದಿದೆ. ಇವಾಗ ಪರೋಟ ಹಾಕ್ತಾ ಇದ್ದೀನಿ. ಇದನ್ನು ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇದ್ ಕಡೆ ಒಂದು ನಿಮಿಷ, ಇದ್ ಕಡೆ ಒಂದು ನಿಮಿಷ ಬೇಯಬೇಕು. ರೋಸ್ಟ್ ಆಗಲಿ, ಚೆನ್ನಾಗಿ ರೋಸ್ಟ್ ಆದರೂ ಚೆನ್ನಾಗಿರುತ್ತೆ. ಇದು ಟೊಮ್ಯಾಟೊ ಸಾಸ್ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಂಗೆ ಬೇಕಾದರೂ ತಿನ್ಬೋದು, ನೀವು ಟೊಮ್ಯಾಟೊ ಸಾಸ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಎಣ್ಣೆ ಬೇಕಂದರೆ ಹಚ್ಕೊಬೋದು, ಚಪಾತಿ ಹಚ್ತಿರಲ್ಲ ಅದೇ ಥರನೇ ಹಚ್ಕೊಳ್ಳಿ. ನೋಡಿ ತಿನ್ನೋದಕ್ಕಂತೂ ಇದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಒಂದ್ಸಲಿ ಟ್ರೈ ಮಾಡಿ. ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡೋವಂಥ ಅಡುಗೆ ಇದು. ನೋಡಿ ಬೇಯ್ತಾ ಇದೆ. ಇನ್ನೊಂದು ನಿಮಿಷ ಆಯಿತು. ಬೇಗ ಟಿಫನ್ಗೆ ಎಲ್ಲದಕ್ಕೂ ಮಾಡ್ಕೊಡ್ಬೋದು ಇದನ್ನು. ನೋಡಿ ತಿರುವಾಗ್ತಾ ಇದ್ದೀನಿ. ಎರಡು ಕಡೆ ಚೆನ್ನಾಗಿ ಬೆಂದಿದೆ. ಇವಾಗ ಪ್ಲೇಟಿಗೆ ತಗೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.